ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕನಿಗೆ ಬೆದರಿಕೆ. ಸಂಗೀತ ನಿರ್ದೇಶಕನಿಗೆ ಬೆದರಿಕೆ ಹಾಕಿದ್ರಂತೆ ದರ್ಶನ್. ಬೆದರಿಕೆ ಕರೆ ಹಾಗೂ ಮಾನಸಿಕ ಹಿಂಸೆ ಕೊಟ್ಟಿದ್ದ ದರ್ಶನ್ ಬೆದರಿಕೆ ಹಾಗೂ ಮಾನಸಿಕ ಹಿಂಸೆಯಿಂದ ಹೃದಯಾಘಾತಕ್ಕೆ ಒಳಗಾಗಿದ್ರಂತೆ ಆ ಮ್ಯೂಸಿಕ್ ಡೈರೆಕ್ಟರ್. ರಿಯಾಲಿಟಿ ಶೋನಲ್ಲಿ ಆ ಸಂಗೀತ ನಿರ್ದೇಶಕ ಜಡ್ಜ್. ಅಷ್ಟಕ್ಕೂ ಆ ಸಂಗೀತ ನಿರ್ದೇಶಕ ಯಾರು ಗೊತ್ತಾ? ಸಾಮಾಜಿಕ ಹೋರಾಟಗಾರ ಸಂಬರ್ಗಿ ಸೆನ್ಸೇಷನಲ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಎಕ್ಸ್ ಟ್ವಿಟರ್ ನಲ್ಲಿ ಪ್ರಶಾಂತ್ ಸಂಬರ್ಗಿ ಪೋಸ್ಟ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ A2 ಆರೋಪಿಯಾಗಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಆದರೆ ಇತ್ತ ದರ್ಶನ್ ಕುರಿತಂತೆ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಂದಿದೆ. ಕನ್ನಡದ ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕನಿಗೆ ದರ್ಶನ್ ಬೆದರಿಕೆಯನ್ನ ಒಡ್ಡಿದ್ರಂತೆ. ಸಂಗೀತ ನಿರ್ದೇಶಕನಿಗೆ ಬೆದರಿಕೆ ಹಾಕಿದ್ರಂತೆ ನಟ ದರ್ಶನ್. ಹೀಗೊಂದು ಸುದ್ದಿ ಈಗ ಹೊರಬಂದಿದೆ. ಬೆದರಿಕೆ ಕರೆ ಮತ್ತು ಮಾನಸಿಕ ಹಿಂಸೆಯನ್ನ ಕೊಟ್ಟಿದ್ರಂತೆ ನಟ ದರ್ಶನ್ ಬಗ್ಗೆ ಒಂದೊಂದಾಗಿ ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ. ಇತ್ತ ಅತ್ಯಂತ ಬರ್ಬರವಾಗಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ 13 ಆರೋಪಿಗಳು ಈಗಾಗಲೇ ಬಂಧನರಾಗಿದ್ದಾರೆ. ಆದ್ರೆ ಇತ್ತ ದರ್ಶನ್ ಕುರಿತಂತೆ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಂದಿದೆ. ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ಗೆ ನಟ ದರ್ಶನ್ ಬೆದರಿಕೆ ಕರೆಯನ್ನ ಹಾಕಿದ್ರಂತೆ. ಇನ್ನು ಮಾನಸಿಕವಾಗಿ ಅವರಿಗೆ ಹಿಂಸೆ ಕೊಟ್ಟಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಸಂಬರ್ಗಿ ಸೆನ್ಸೇಷನಲ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಎಕ್ಸ್ ಟ್ವಿಟರ್ ನಲ್ಲಿ ಪ್ರಶಾಂತ್ ಸಂಬರ್ಗಿ ಈ ಕುರಿತಂತೆ ಪೋಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಆ ಕನ್ನಡದ ಸಂಗೀತ ನಿರ್ದೇಶಕ ಯಾರು? ಯಾರಿಗೆ ದರ್ಶನ್ ಅವರು ಬೆದರಿಕೆಯನ್ನ ಇಟ್ಟಿದ್ದಾರೆ? ಇನ್ನು ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರಂತೆ. ಹಾಗಾದ್ರೆ ರಿಯಾಲಿಟಿ ಶೋನಲ್ಲಿ ಆ ಸಂಗೀತ ನಿರ್ದೇಶಕ ಜಡ್ಜ್ ಆಗಿದ್ದಾರಂತೆ. ಯಾರದು? ಕನ್ನಡದ ಸಂಗೀತ ನಿರ್ದೇಶಕ ಯಾರು? ಹಾಗಾದ್ರೆ ದರ್ಶನ್ ಇದೇ ರೀತಿಯಾದಂತ ಕೃತ್ಯಗಳನ್ನ ಮಾಡ್ತಾನೆ ಬಂದಿದ್ದಾರ? ದರ್ಶನ್ ಕುರಿತಂತೆ ಅನೇಕ ವಿವಾದಗಳು ಕೇಳಿ ಬರ್ತಾ ಇದೆ. ಒಂದೊಂದಾಗಿನೇ ಈಗ ರೇಣುಕಾಸ್ವಾಮಿಯ ಅತ್ಯಂತ ಬರ್ಬರವಾದಂತ ಕೊಲೆ ಪ್ರಕರಣ ಯಾವಾಗ ಬೆಳಕಿಗೆ ಬರುತ್ತೆ? ನಟ ದರ್ಶನ್ ಕುರಿತಂತೆ ಅನೇಕ ಪ್ರಕರಣಗಳು ಈಗ ಕನ್ನಡ ಚಿತ್ರರಂಗದ ಪ್ರಮುಖರ ಈಗ ಬಾಯಿ ಬಿಡುತ್ತಿದ್ದಾರೆ. ಇತ್ತ ಸಾಮಾಜಿಕ ಹೋರಾಟಗಾರ ಸಂಬರ್ಗಿ ಕೂಡ ಸೆನ್ಸೇಷನಲ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ದರ್ಶನ್ ಈ ಹಿಂದೆ ಕನ್ನಡದ ಸಂಗೀತ ನಿರ್ದೇಶಕನಿಗೆ ಬೆದರಿಕೆಯ ಕರೆಯನ್ನ ಕೊಟ್ಟಿದ್ರಂತೆ. ಇನ್ನು ಮಾನಸಿಕವಾಗಿ ಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತ ಎಕ್ಸ್ ಟ್ವಿಟರ್ ನಲ್ಲಿ ಪ್ರಶಾಂತ್ ಸಂಬರ್ಗಿ ಪೋಸ್ಟ್ ಮಾಡಿದ್ದಾರೆ.